हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नं शान्तादिगुणब्रह्मयुतां सशास्त्रप्रवचनासक्तान् एलमिलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयान्तान् नमस्ते गुरुर्मम। ಹರಿಃ ಓಂ ಶ್ರೀಶಾ ಪಾಹಿ. ಅನಂತಕೋಟಿ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯಗಳು 180 ಗಜ್ಜಮಾಲೆಗಳು. ನಾವು 82ರಿಂದ 92ನೇ ಗಜ್ಜೆವರೆಗೂ ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು 10 ಜನ ವರದರನ್ನು ಶ್ರೀ ಪುರಂದರದಾಸರು ಇಲ್ಲಿ ನಮಗೆ ಗಮನಕ್ಕೆ ತಂದು ಕೊಡುತ್ತಿರುವ ಉದ್ದೇಶ, ಭಗವದ್ಭಕ್ತರನ್ನು ನಾವು ತಿಳಿದುಕೊಂಡಾಗ ಭಗವಂತನ ಮಹಿಮೆಯನ್ನೇ ನಾವಲ್ಲಿ ತಿಳಿಯುತ್ತೇವೆ. ಶ್ರೀಮದ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 133ನೇ ಶ್ಲೋಕ 3ನೇ ಅಧ್ಯಾಯದಲ್ಲಿ ಚರಿತಂ ವೈಷ್ಣವಾನಾಂತು ವಿಷ್ಣೋದ್ರೇಕಾಯ ಕಚ್ಯತೆ ಎಂಬುದು ಶ್ರೀಮದ್ ಆನಂದ ತೀರ್ಥರು ತಿಳಿಸಿಕೊಟ್ಟಿದ್ದಾರೆ. ಭಗವದ್ಭಕ್ತರ ಕಥೆಯಿಂದಲೇ ವಿಷ್ಣುವಿನ ಗುಣೋದ್ರೇಕ ಕಥೆಯನ್ನು ನಾವು ತಿಳಿದಂತೆ ಆಗುತ್ತದೆ. ಆದ್ದರಿಂದ ವಿಷ್ಣು ಭಕ್ತರ ವೈಷ್ಣವರ ಕಥೆಯನ್ನು ಅತ್ಯವಶ್ಯಕವಾಗಿ ತಿಳಿದುಕೊಳ್ಳಬೇಕು ಎಂಬುದೇ ಅರ್ಥ. ತಾರತಮ್ಯ ಎಂಬುದು ನೀಚೋಚ್ಚ ಭಾವ. ಜೀವರಲ್ಲಿ ನೀಚೋಚ್ಚ ಭಾವ ಇದೆ. ಇದಕ್ಕೆ ಕಾರಣ ಅವರ ಯೋಗ್ಯತಾ. ಅದು ಸ್ವರೂಪಭೂತವಾದದ್ದು. ಜಡಕ್ಕೆ ಸ್ವರೂಪಭೂತವಾದ ಜ್ಞಾನವೇ ಇಲ್ಲ. ಭಗವಂತ ಸ್ವರೂಪಭೂತವಾದ ಪೂರ್ಣ ಜ್ಞಾನ ಇರುವುದರಿಂದ, ಸರ್ವಜ್ಞರಾದ್ದರಿಂದ ಅವನಲ್ಲಿ ಯಾವ ರೀತಿಯ ನ್ಯೂನಾಧಿಕಗಳು ಇರಲ್ಲ. ಅವನು ಅತ್ಯಂತ ಸಮನು, ಸರ್ವಗುಣ ಪರಿಪೂರ್ಣನು, ಸರ್ವದೋಷ ವಿದೂರನು. ಯಾವ ಭಗವದ್ಭಕ್ತರು ಭಗವಂತನಿಂದ ಒಂದು ಕ್ಷಣವೂ ಸುಮ್ಮನೆ ಇರಲಾರರು. ಅವರ ಗುಣವನ್ನು, ಉತ್ಕರ್ಷವನ್ನು ತೋರಿಸುತ್ತಲೇ ಇರುತ್ತಾರೆ. ಆದ್ದರಿಂದ ನೇರವಾಗಿ ಭಗವಂತನ ಗುಣವನ್ನು ತಿಳಿದುಕೊಳ್ಳುವುದು ಒಂದು ರೀತಿಯಾದರೆ, ಭಗವದ್ಭಕ್ತರ ಮೂಲಕವಾಗಿ ತಿಳಿಯುವುದು ಅತಿಶಯವಾಗಿರುತ್ತದೆ. ಅದು ಭಗವಂತನಿಗೂ ಅತೀ ಪ್ರಿಯವಾಗಿರುತ್ತದೆ, ಇಷ್ಟರೂಪವಾಗಿರುತ್ತದೆ. ಈ ರೀತಿಯಲ್ಲಿ ಈ 10 ಜನ ವರದಿನಿಂದ ನಾವು ತಿಳಿಯಬೇಕಾದ ಜೀವರ ಪ್ರಕರಣ ಅಂದರೆ ತಾರತಮ್ಯ, ಪಂಚಭೇದ. ಆದ್ದರಿಂದ ನಾವು ಜೀವರಲ್ಲಿ ಮಾತ್ರ ತಾರತಮ್ಯವನ್ನು ವಿಶೇಷಾಕಾರವಾಗಿ ತಿಳಿಯಬೇಕು. ಜೀವನ ತಾರತಮ್ಯ ತಿಳಿಯಬೇಕಾದರೆ ಮೋಕ್ಷಕ್ಕೆ ಉಪಯುಕ್ತವಾದ ತಾರತಮ್ಯ ಜ್ಞಾನ ನಮಗೆ ತಿಳಿಯಬೇಕಾದರೆ ಜೀವನಲ್ಲಿ ಕರ್ತೃತ್ವ ಎಂಬುದು ಸ್ವರೂಪತಃ ಇದೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಜೀವನ ಕರ್ತೃತ್ವ, ಜೀವನದಲ್ಲಿ ಕರ್ತೃತ್ವ ಎಂಬುದನ್ನು, ಸ್ವತಂತ್ರತಾ ಇದ್ದರೆ ಮಾತ್ರ ಕರ್ತೃತ್ವ ಎಂಬುದು ನಾವು ಲೋಕದಲ್ಲಿ ವ್ಯವಹಾರದಲ್ಲಿ ನೋಡುತ್ತೇವೆ. ಆದರೆ ಅಸ್ವತಂತ್ರರಾದವರಲ್ಲೂ ಕರ್ತೃತ್ವ ಇದೆ ಎಂಬುದು ಅದು ಲೋಕದಲ್ಲಿ ಕಂಡುಬರುತ್ತದೆ. ಅದನ್ನು ನಾನು ಜೀವರಲ್ಲಿ ಅನ್ವಯಿಸಿಕೊಳ್ಳಬೇಕು. ಮುಖ್ಯವಾಗಿ ಎಲ್ಲರೂ ಅವರವರುಗಳಲ್ಲಿ ಅನ್ವಯಿಸಿಕೊಳ್ಳಬೇಕು. ಇದು ಎಷ್ಟು ಚೆನ್ನಾಗಿ ನಾವು ಅನ್ವಯಿಸಿಕೊಂಡು ಅರ್ಥ ಮಾಡಿಕೊಳ್ಳುತ್ತೇವೆಯೋ ಅದು ತಾರತಮ್ಯ ದ್ಯೋತಕವನ್ನು ಚೆನ್ನಾಗಿ ತಿಳಿದಂತೆ ಆಗುತ್ತೆ. ಇದಕ್ಕಾಗಿ ಅನೇಕ ಮಹನೀಯರು ಭಗವಂತನ ಗುಣ ಉತ್ಕರ್ಷತೆಯಲ್ಲಿ ವಿವಿಧ ರೀತಿಯ ಸಾಧನ ರೂಪವಾಗಿ ವಿಶೇಷವಾದ ವ್ಯವಹಾರಗಳನ್ನು ಮಾಡಿದ್ದಾರೆ, ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ, ಜ್ಞಾನೋಪದೇಶವನ್ನು ಮಾಡಿದ್ದಾರೆ. ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಬ್ರಹ್ಮಸೂತ್ರಕ್ಕೆ ತಂತ್ರದೀಪಿಕಾ ಎಂಬುದಾಗಿ ಒಂದು ಗ್ರಂಥವನ್ನು ಬರೆದು
ಶ್ರೀ ವೇದವ್ಯಾಸರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಶ್ರೀಮಧ್ವಾಚಾರ್ಯರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಶ್ರೀಮದ್ ಜಯತೀರ್ಥರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಶ್ರೀ ವ್ಯಾಸರಾಜರೇ ಅವರ ಜ್ಯೇಷ್ಠ ಅವರಿಗೂ ಸಹ ಅವರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಅಂತ ಹೇಳಬಹುದು. ಏಕೆಂದರೆ ಬೇರೆ ಬೇರೆ ಅವತಾರ ಇರೋದ್ರಿಂದ. ಮತ್ತು ಅವರ ಸಾಕ್ಷಾತ್ ಗುರುಗಳು, ಪರಮಗುರುಗಳು ವಿಜೇಂದ್ರ ತೀರ್ಥರು ಅವರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಏಕೆಂದರೆ ಬ್ರಹ್ಮಸೂತ್ರಕ್ಕೆ ಇವರೆಲ್ಲರೂ ತಮ್ಮ ನಿಯತವಾದ ಗ್ರಂಥವನ್ನು ರಚಿಸಿದ್ದಾರೆ. ಇಷ್ಟೂ ಗ್ರಂಥವಿದ್ದಾಗ ರಾಘವೇಂದ್ರ ಸ್ವಾಮಿಗಳು ತಂತ್ರದೀಪಿಕಾ ಎಂಬ ಗ್ರಂಥವನ್ನು ಯಾಕೆ ಬರೆದರು? ಅದರಲ್ಲಿ ಜೀವನ ಕರ್ತೃತ್ವವನ್ನು ಹೇಗೆ ತಿಳಿಸಿದರು ಎಂಬುದನ್ನು ನಾವು ಇವತ್ತು ತಿಳಿಯೋಣ. ಶ್ರೀ ರಾಯರು ವಿದ್ವತ್ ಪರಿಜ್ಞೇಯ ಮಹಾವಿಶೇಷ ಅಭಿಷ್ಟದಾಯಕರು ರಾಯರು. ಇದೇ ಇವರ ವೈಶಿಷ್ಟ್ಯ ಎನ್ನುವರು ಅಲ್ಪಜ್ಞರು. ಏಕೆಂದರೆ ಅದು ತಿಳಿದು ಬೆರಗಾದರೂ ಅಲ್ಪ ಕಾಲವಿರುವ, ಅಲ್ಪ ಸುಖ ಕೊಡುವ, ಅಲ್ಪ ವಿಷಯ ಪದಾರ್ಥಗಳನ್ನು ನಾವು ಪಡೆದಿರುವು ಎಂಬ ಅರಿವಿರುವರು. ಸಾರಸ್ವತ ಪ್ರಪಂಚಕ್ಕೆ ಮಹೋಪಕಾರಿಗಳು ಶ್ರೀರಾಯರು. ವಿದ್ವಾಂಸರ ತುಟಿಗಳನ್ನು ಬಿಚ್ಚಿಸಿದವರು. ಗ್ರಂಥಗಳ ಅಧ್ಯಯನ ಅಧ್ಯಾಪನಗಳಲ್ಲಿ ತೊಡಗಲು ಅತಿ ಉಪಯುಕ್ತವಾದ ಟಿಪ್ಪಣಿಗಳನ್ನು ಬರೆಯುವ ಮೂಲಕ ವಾದಿಗಳ ಬಾಯನ್ನು ಮುಚ್ಚಿಸಿದವರು. ಇದನ್ನು ಅರಿತ ಪಂಡಿತರು ಶಾಶ್ವತ ಸುಖ ಕೊಡುವ ಪೂರ್ಣ ತತ್ವಜ್ಞಾನ ಯೋಗ್ಯತಾನುಗುಣವಾಗಿ ಕೊಡುವ ವೈಶಿಷ್ಟ್ಯಪೂರ್ಣರು ಎಂದು ತುಂಬು ಹೃದಯದಿಂದ ಸಾರಿದ್ದಾರೆ ಶ್ರೀಮದ್ ರಾಘವೇಂದ್ರ ತೀರ್ಥರನ್ನು. ಶ್ರೀ ರಾಘವೇಂದ್ರ ತೀರ್ಥರು ತಂತ್ರದೀಪಿಕಾ ಎಂಬ ಗ್ರಂಥವನ್ನು ಬರೆಯುವಾಗ ಪ್ರಣಮ್ಯ ಗುಣಸಂಪೂರ್ಣಂ ದೋಷಾತೀತಂ ರಮಾಪತಿಂ ಪೂರ್ಣಬೋಧಂ ಗುರೂನ್ ಅನ್ಯಾನ್ ಕುರ್ಮಃ ಸೂತ್ರಾರ್ಥ ಸಂಗ್ರಹಂ. ಗುಣಪೂರ್ಣನೂ ದೋಷಾತೀತನೂ ಆದ ರಮಾಪತಿಯನ್ನು, ಪೂರ್ಣಬೋಧರನ್ನು, ಇತರ ಗುರುಗಳನ್ನು ಅಂತ ಹೇಳಿದಾಗ ಜಯತೀರ್ಥರಿಂದ ಹಿಡಿದು ಇವರ ವಿಜೇಂದ್ರ ತೀರ್ಥರವರೆಗೂ ಇವರ ಸಾಕ್ಷಾತ್ ಗುರುಗಳನ್ನು ಸಹ ಇಲ್ಲಿ ನಾವು ಸ್ಮರಿಸಿಕೊಳ್ಳಬೇಕು. ನಂತರ ಬ್ರಹ್ಮಸೂತ್ರ ಅರ್ಥ ಸಂಗ್ರಹವನ್ನು ಮಾಡಬೇಕು ಅಂತ ಹೇಳಿ ಪ್ರತಿಜ್ಞಾ ವಾಕ್ಯವನ್ನು ಮಾಡಿ ಗ್ರಂಥವನ್ನು ರಚಿಸಿದ್ದಾರೆ. ಈ ಗ್ರಂಥದ ಸಾರ್ಥಕತೆಗೆ ಅವರೇ ಹೇಳಿದಂತೆ ಗುರುಪಾದಕೃತೋಪಿ ಅಸ್ತಿ ಸಂಗ್ರಹೋ ಹೃದಯಂಗಮಃ ಪ್ರಸ್ಥಾನಭೇದ ಪ್ರೋಕ್ತಾರ್ಥಂ ಸಂಗ್ರಹೋ ಅತ ಅಪ್ಯಯಂ ಮಮ. ಗುರುಪಾದಕೃತೋ ಅಪಿ ಅಸ್ತಿ ಸಂಗ್ರಹ ಹೃದಯಂಗಮಃ. ನಮ್ಮ ಪರಮಗುರುಗಳಾದ ಶ್ರೀ ವಿಜೇಂದ್ರ ತೀರ್ಥರು ಹೃದಯಂಗಮವಾದ ಸೂತ್ರಾರ್ಥ ಸಂಗ್ರಹವನ್ನು ಮಾಡಿದ್ದಾರೆ. ಆದರೂ ನಮ್ಮ ಈ ಗ್ರಂಥವು ಬೇರೆ ಬೇರೆ ಪ್ರಸ್ಥಾನಗಳಲ್ಲಿ ನಿರೂಪಿತವಾದ ಅರ್ಥಗಳ ಸಂಗ್ರಹ ರೂಪವಾಗಿದೆ ಎಂದು ಯಾವ ಪ್ರತಿಜ್ಞಾ ರೂಪವನ್ನು ಹೇಳಿ ಜೀವನ ಕರ್ತೃತ್ವ ಪ್ರಕರಣದಲ್ಲಿ ಕರ್ತ ಶಾಸ್ತ್ರ ಅರ್ಥವತ್ವಾತ್ ಎಂಬುದು 2ನೇ ಅಧ್ಯಾಯದ 3ನೇ ಪಾದ 33 ಶ್ಲೋಕಕ್ಕೆ ಅಧಿಕರಣ ವಿಷಯ ಮತ್ತು ಸೂತ್ರಾರ್ಥವನ್ನು ವಿವರಿಸ್ತಾರೆ. ಅಥ ಯತ್ಕರ್ಮ ಕುರುತೆ ತದಭಿಸಂಬಂಧ್ಯತೆ ನಾಣ್ಯಕರ್ತ ಇತಿ ಜೀವಕರ್ತೃತ್ವ ಕರ್ತೃತ್ವ ಶ್ರುತ್ಯ ವಿರೋಧ ಉಚ್ಯತೆ. ಜ್ಞಃ ಇತ್ಯಸ್ತಿ ಜ್ಞಃ ಕರ್ತಃ ಶಾಸ್ತ್ರಾರ್ಥವತ್ವಾತ್ ವಿಧಿನಿಷೇಧರೂಪ ಶಾಸ್ತ್ರಾರ್ಥತ್ವಾತ್ ಅನ್ಯಥಾ ಶಾಸ್ತ್ರಾರ್ಥಕ್ಯಂ ನ ಸ್ಯಾದಿತ್ಯರ್ಥಃ. ಜಡ ಈಶ ಮುಕ್ತಾನಂ ತದ್ ವಿಷಯತ್ವಾದಿತಿ ಭಾವಃ. ಈ ಅಧಿಕರಣದಲ್ಲಿ ಯತ್ಕರ್ಮ ಕುರುತೆ ತದಭಿಸಂಬಂಧ್ಯತೆ ಎಂಬ ಜೀವನಿಗೆ ಕರ್ತೃತ್ವವನ್ನು ಹೇಳುವ ಶ್ರುತಿಗೂ ನಾಣ್ಯಕರ್ತ ಎಂಬ ಜೀವನಿಗೆ ಕರ್ತೃತ್ವ ಇಲ್ಲ ಎಂದು ಹೇಳುವ ಶ್ರುತಿಗೂ ಅವಿರೋಧವನ್ನು ಹೇಳಲಾಗುವುದು. ಜ್ಞ ಎಂಬ ಪದವೇ ಅನುವೃತ್ತವಾಗುವುದು. ಜೀವನು ಕರ್ತೃವಾಗಿದ್ದಾನೆ. ಶಾಸ್ತ್ರಾರ್ಥವತ್ವಾತ್ ವಿಧಿ ನಿಷೇಧ ರೂಪವಾದ ಶಾಸ್ತ್ರವು ಸಪ್ರಯೋಜನವಾದ್ದರಿಂದ ಜೀವನು ಕರ್ತೃವಲ್ಲದಿದ್ದಲ್ಲಿ ಶಾಸ್ತ್ರವು ಸಾರ್ಥಕವಾಗಲಾರದು.
ಎಂಬ ಅರ್ಥ ಜಡವಾಗಲಿ ಭಗವಂತನಾಗಲಿ ಮುಕ್ತ ಜೀವರಿಗಾಗಲಿ ಶಾಸ್ತ್ರ ವಿಷಯವಾಗುವುದರಿಂದ ಎಂದು ಭಾವ. ರಾಘವೇಂದ್ರ ಸ್ವಾಮಿಗಳು ಮುಖ್ಯವಾಗಿ ಹೇಳುವುದು ಭಾವ ಪ್ರದರ್ಶನವನ್ನು. ಭಾವಬೋಧರು ಕರ್ತ ಶಾಸ್ತ್ರಾರ್ಥವತ್ವಾತ್. ಕರ್ತ ಯಾಕಾಗಿದ್ದಾನೆ? ನೀವು ಭಾವವನ್ನು ನೋಡಿ, ಅಧಿಕಾರವನ್ನು ನೋಡಬೇಡಿ. ಏನು ಭಾವ? ಅವನು ಕರ್ತ ಆಗಲಿಲ್ಲ ಅಂದರೆ ಶಾಸ್ತ್ರಕ್ಕೆ ಅರ್ಥವೇ ಬರುವುದಿಲ್ಲ, ವಿಧಿ ನಿಷೇಧಗಳಿಗೆ ಅರ್ಥವಿರುವುದಿಲ್ಲ, ಶಾಸ್ತ್ರವೆಲ್ಲವೂ ಅಬೋಧಕವಾಗುತ್ತೆ. ಏಕೆಂದರೆ ಜೀವ ಬಿಟ್ಟು ಜಡಗಳಿಗೆ ಜ್ಞಾನವಿಲ್ಲ, ಭಗವಂತನಿಗೆ ಶಾಸ್ತ್ರದಿಂದ ತಿಳಿಯಬೇಕಾದೇನೂ ಇಲ್ಲ. ಇನ್ನು ಶಾಸ್ತ್ರ ಯಾರಿಗೆ? ಆದ್ದರಿಂದ ಭಾವಪ್ರಧಾನವಾಗಿ ಎಲ್ಲ ಶಾಸ್ತ್ರಗಳು ಸಾರಭೂತವಾದ ಶಾಸ್ತ್ರವು ಪ್ರಮಾಣ ಅಂತ ಆಗಬೇಕಾದರೆ ನಾವು ಮೊಟ್ಟ ಮೊದಲಿಗೆ ಜೀವನದಲ್ಲಿ ಕರ್ತೃತ್ವವಿದೆ ಎಂಬುದನ್ನು ನಾವು ಅಂಗೀಕರಿಸಬೇಕು, ಪ್ರತ್ಯಕ್ಷೀಕರಿಸಿಕೊಳ್ಳಬೇಕು. ಈ ಅನುಮಾನದಿಂದಲೂ ತಿಳಿಯಬೇಕು, ಆಗಮದಿಂದಲೂ ಸಿದ್ಧವಾಗಿದೆ. ಜ್ಞಾಸ್ಯ ಕರ್ತೃತ್ವೇಪಿ ಕಾಲ್ಪನಿಕ ಕರ್ತೃತ್ವೇನ ಶಾಸ್ತ್ರಾರ್ಥಕ್ಯಂ ಅಸ್ತಿ ಇಚ್ಛತಃ. ಜೀವನು ವಾಸ್ತವಿಕವಾಗಿ ಕರ್ತೃ ಅಲ್ಲದಿದ್ದರೂ ಕಾಲ್ಪನಿಕ ಕರ್ತೃತ್ವವನ್ನು ಪಡೆಯುವುದರಿಂದ ಶಾಸ್ತ್ರವು ಸಾರ್ಥಕ ಆಗಬಹುದೆಂಬ ಯಾರಾದರೂ ಈ ರೀತಿ ಶಂಕೆ ಮಾಡಿದರೆ ಅದಕ್ಕೆ ಶ್ರೀ ವೇದವ್ಯಾಸರ 2ನೇ ಸೂತ್ರ ಓಂ ವಿಹಾರ ಉಪದೇಶಾತ್. ಜ್ಞ ಕರ್ತೇವ ನ ಕಲ್ಪಿತಾರ್ಥಕರ್ತೃತ್ವಾನ್ ಜಂಕ್ಷನ್ ಕ್ರೀಡನ್ ರಮಮಾಣಃ ಶ್ರೀಬೀವ ಯಾನೇವ ಇತಿ ಮುಕ್ತೋ ವಿಹಾರ ಕರ್ತೃತ್ವೋಪದೇಶಾದಿತ್ಯರ್ಥಃ. ಜೀವನು ನಿಶ್ಚಿತವಾಗಿ ಕರ್ತೃವಾಗಿದ್ದಾನೆ, ಅಸತ್ಯವಾದ ಕರ್ತೃತ್ವವುಳ್ಳವನಲ್ಲ. ಜಂಕ್ಷನ್ ಕ್ರೀಡನ್ ರಮಮಾನಃ ಶ್ರೀಭೀಹಿ ಯಾನೇವ ಎಂಬ ಶ್ರುತಿಯಲ್ಲಿ ಜೀವನು ಮುಕ್ತಿಯಲ್ಲಿ ವಿಹರಿಸುವನು ಎಂದು ಹೇಳಿದ್ದರಿಂದ, ಶಾಸ್ತ್ರದಲ್ಲಿ ಹೇಳುವುದರಿಂದ ಜೀವಕರ್ತನಾಗಿದ್ದಾನೆ ಎಂದು ತಿಳಿಯಬೇಕು. ಅಸ್ತಿ ಏವ ಮುಕ್ತೋ ಸಂಸಾರೇತು ಕಾಲ್ಪನಿಕಮಸ್ತು ಕರ್ತೃತ್ವಂ ತಾವತಾ ಶಾಸ್ತ್ರಾರ್ಥ ಇಚ್ಛತಃ ಆಹ. ಇಲ್ಲಿ ಮುಕ್ತಿಯಲ್ಲಿ ಮತ್ತೆ ಆಗುತ್ತೆ, ಆದರೆ ವ್ಯವಹಾರದಲ್ಲಿ ಸಾಂಸಾರಿಕ ಅವಸ್ಥೆಯಲ್ಲಿ ಅವನ ಕರ್ತು ಅಲ್ಲ ಅಂತ ಇನ್ನೊಂದು ಶಂಕೆಯಲ್ಲಿ ಬಂದರೆ, ಮುಕ್ತಿಯಲ್ಲಿ ಜೀವನ ಕರ್ತೃವಾಗಿರಬಹುದು, ಸಂಸಾರದಲ್ಲಿ ಮಾತ್ರ ಜೀವನ ಕರ್ತೃತ್ವ ಮಿಥ್ಯಾಭೂತವಾದದ್ದು, ಕಾಲ್ಪನಿಕ ಕರ್ತೃತ್ವ ಇರುವುದರಿಂದಲೇ ಶಾಸ್ತ್ರವು ಸಾರ್ಥಕವಾಗುವುದು ಎಂಬ ಶಂಕೆಗೆ ಉತ್ತರ ಓಂ ಉಪಾದಾನಾತ್ ಎಂಬ ವೇದವ್ಯಾಸರ 3ನೇ ಸೂತ್ರ. ಮೋಕ್ಷಾದ್ಯುದ್ದೇಶೇನ ಸಾಧನಾದ್ಯ ಉಪಾದಾನಾತ್ ಉಪಾದಾನ ಪ್ರತೀತೆ ಜ್ಞಃ ಕರ್ತೃತ್ವೇತ್ಯರ್ಥಃ. ಪ್ರತ್ಯಕ್ಷ ಸಿದ್ಧತ್ವಾತ್ ಕರ್ತೃತ್ವಂ ನ ಕಾಲ್ಪನಿಕಮಿತಿ ಭಾವಃ. ಮೋಕ್ಷಾದಿಗೋಸ್ಕರ ಸಾಧನವನ್ನು ಉಪಾದಾನ ಅನುಷ್ಠಾನ ಮಾಡುವುದು ದೃಷ್ಟಾಂತವಾಗಿರುವುದರಿಂದ ಜೀವನ ಕರ್ತೃವಾಗಿದ್ದಾನೆ ಎಂದ ಅರ್ಥ. ಈ ಕರ್ತೃತ್ವ ಪ್ರತ್ಯಕ್ಷ ಸಿದ್ಧವಾದುದರಿಂದ ಮಿಥ್ಯೆಯಲ್ಲ ಎಂಬ ಭಾವವನ್ನು ಈ ಸೂತ್ರದಿಂದ ತಿಳಿಸ್ತಾ ಇದ್ದಾರೆ. ಏವಂ ಶಾಸ್ತ್ರ ಸಾರ್ಥಕ್ಯಂ ಅನ್ಯತ್ ಅನುಪತ್ಯ ಪ್ರತ್ಯಕ್ಷೇಣ ಚ ಕರ್ತೃತ್ವಂ ಪ್ರಸಾದ್ಯ ಶ್ರುತ್ಯಾಪ್ಯಾಹ. ಹೀಗೆ ಜೀವನು ಕರ್ತೃವಲ್ಲದಿದ್ದಲ್ಲಿ ಶಾಸ್ತ್ರ ಸಾರ್ಥಕ್ಯವು ಯುಕ್ತವಾಗಲಾರದು ಎಂಬ ಯುಕ್ತಿಯಿಂದ ಮತ್ತು ಪ್ರತ್ಯಕ್ಷ ಪ್ರಮಾಣದಿಂದ ಜೀವನಿಗೆ ಕರ್ತೃತ್ವವನ್ನು ಸಾಧಿಸಿ ಶ್ರುತಿಯಿಂದಲೂ ಕರ್ತೃತ್ವವನ್ನು ಸಾಧಿಸುವ ಸೂತ್ರ ಓಂ ವ್ಯಪದೇಶಾಚ ಕ್ರಿಯಾಯಾಂ ನ ಚೇನ್ನಿರ್ದೇಶ ವಿಪರ್ಯಯಃ. ಓಂ ವ್ಯಪದೇಶಾಚ ಕ್ರಿಯಾಯಾಂ ನ ಚ ನಿರ್ದೇಶ ವಿಪರ್ಯಯಃ ಎಂಬ ಮುಂದಿನ ಸೂತ್ರ ಆತ್ಮಾನಾಮೇವ ಲೋಕಮುಪಾಸೀತ ಇತಿ ಉಪಾಸನಾದಿ ಕ್ರಿಯಾಯಾಂ ಕರ್ತೃತ್ವೇನ ವ್ಯಪದೇಶಶ್ಚ ಜ್ಞ ಕರ್ತಃ ನ ಚೇತ್ ಜೀವಸು ಉಪಾದಿ ಇತ್ಯರ್ಥಃ. ಕರ್ತೃತ್ವೋಪದೇಶೋ ನ ಚೇತ್ ಇತಿ ಪರಮಾತ್ಮ ಏವ ಕರ್ತೃತ್ವಾಪತ್ಯ ಆತ್ಮಾನಾಮಿತಿ ನಿರ್ದೇಶಸ್ಯ ವಿಪರ್ಯೋ ಯೋ ವ್ಯತ್ಯಾಸಃ ಸಹ ಸ್ಯಾತ್ ಆತ್ಮೇತಿ ನಿರ್ದೇಶಃ ಸ್ಯಾದಿತ್ಯರ್ಥಃ.
ಆತ್ಮಾನಮೇವ ಲೋಕೋಪಾಸೀತ ಎಂಬ ಬೃಹದಾರಣ್ಯಕೋಪನಿಷತ್ತಲ್ಲಿ ಉಪಾಸನೆಗೆ ಮೊದಲಾದ ಕ್ರಿಯೆಗಳಲ್ಲಿ ಜೀವನ ಕರ್ತು ಎಂದು ಹೇಳಿರುವುದರಿಂದಲೂ ಜೀವನ ಕರ್ತೃವಾಗಿದ್ದಾನೆ. ನಚೇತ್ ಉಪಾಸೀತ ಎಂಬಲ್ಲಿ ಜೀವನನ್ನು ಕರ್ತವೆಂದು ಹೇಳಿಲ್ಲವಾದಲ್ಲಿ ಪರಮಾತ್ಮನೇ ಕರ್ತವಾಗಬೇಕಾದ್ದರಿಂದ ಆತ್ಮಾನಂ ಎಂಬ ನಿರ್ದೇಶದ ಪರ್ಯಾಯ ವ್ಯತ್ಯಾಸವಾಗಬೇಕಾದೀತು. ಆತ್ಮ ಎಂದು ನಿರ್ದೇಶ ಇರಬೇಕಾದೀತು ಎಂದರ್ಥ. ಆದ್ದರಿಂದ ಈ ಸೂತ್ರದಲ್ಲಿಯೇ ಶ್ರೀ ವೇದವ್ಯಾಸದೇವರು ಅರ್ಥವನ್ನು, ಈ ಸಂಶಯಕ್ಕೆ ನಿವಾರಣೆಗೆ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ಹೇಳಬೇಕು. ಏವಂ ಅಕ್ಷ ಯುಕ್ತಿ ಶ್ರುತಿಭ್ಯ, ಪ್ರತ್ಯಕ್ಷ, ಯುಕ್ತಿ ಮತ್ತು ಶ್ರುತಿ ಇದು ಮೂರಿಂದಲೂ ಸಹ ಜ್ಞಃ ಕರ್ತ ಚೇತ್ ಕಥಂ ನಾಣ್ಯಕರ್ತ ಇತಿ ಶ್ರುತಿ ಇತರ ಇತಿ ಸೂತ್ರೇ ಪ್ರಾಕರ್ತತ್ವ ನಿರಾಸತ್ಯ ಇಚೇತಸ್ಯ ತದಾಶಯಮಃ. ಹೀಗೆ ಪ್ರತ್ಯಕ್ಷ, ಅನುಮಾನ, ಆಗಮಗಳಿಂದ ಜೀವನ ಕರ್ತೃವನ್ನು ಸಿದ್ಧಿಸುವುದರಲ್ಲಿ ನಾಣ್ಯಕರ್ತ ಎಂಬ ಶ್ರುತಿ ಅಭಿಪ್ರಾಯವೇನು? ಅಲ್ಲದೆ ಇತರ ಬ್ರಹ್ಮಸೂತ್ರದಲ್ಲಿ ಹೇಳಿರುವಂತೆ 2.1.22ನೇ ಸೂತ್ರದಲ್ಲಿ ಹಿಂದೆ ಜೀವನಿಗೆ ಕರ್ತೃತ್ವವನ್ನು ನಿರಾಕರಿಸುವುದು ಹೇಗೆ ಸಮಂಜಸವಾದೀತು ಎಂಬ ಆಕ್ಷೇಪಣೆ ಪರಿಹರಿಸಲು ಆ ಶ್ರುತಿ ಸೂತ್ರಗಳ ಆಶಯವನ್ನು ಹೇಳುವ ಸೂತ್ರ ಓಂ ಉಪಲಬ್ಧಿವದ ಅನಿಯಮಃ. ಓಂ ಕ್ರಿಯಾಯಾಮಿತ್ಯಸ್ತಿ ಉಪಲಬ್ಧೌ ಅನಿಯಮಃ ಯಥಾ ಏವಂ ಕ್ರಿಯಾಯಾಮ್ ಅನಿಯಮಃ ಇತ್ಯರ್ಥಃ. ಇದಂ ಸ್ವರೂಪಂ ಸುಗಂಧಂ ಸುಖರೂಪಂ ವಾಗ್ ಜ್ಞಾಸ್ಯಾಮಿ ವಿಪರೀತಂ ನ ಪಶ್ಯಾಮಿ ನ ಜಿಗ್ರಾಮಿ ಇತಿ ಸ್ಪೃಹತೋಪಿ ತಜ್ಞಾನಲಾಭೋ ಯಥಾ ಏವಂ ಇದಂ ಕುರ್ಯಾದ್ ಇಚ್ಛತೋಪಿ ನ ಕ್ರಿಯಾಯಾಂ ನಿಯಮಃ ಇತಿ ನಿಯತಕರ್ತೃತ್ವಾಭಾವಪರಂ ತದ್ವಯಂ ಇತಿ ಭಾವಃ. ಕ್ರಿಯಾಯಾಂ ಎಂಬ ಪದವು ಹಿಂದಿನ ಸೂತ್ರದಿಂದ ಅನುಕ್ತವಾಗುವುದು ಜ್ಞಾನದ ವಿಷಯದಲ್ಲಿ ಹೇಗೆ ನಿಯಮವಿಲ್ಲವೋ ಹಾಗೆ ಕ್ರಿಯೆಯ ವಿಷಯದಲ್ಲಿಯೂ ನಿಯಮವಿಲ್ಲವೆಂದು ಅರ್ಥ. ಸುಂದರವೂ ಸುಗಂಧವೂ ಸುಖಕರವೂ ಆದ ವಸ್ತುವನ್ನು ಗ್ರಹಿಸುವೆನು, ಕುರೂಪವೂ ದುರ್ಗಂಧವೂ ಆಗಿರುವುದನ್ನು ನೋಡಲಾರೆ, ಆಘ್ರಾಣಿಸಲಾರೆ ಎಂಬ ಆಸೆ ಪಡುವವರೆಗೂ ಆ ವಸ್ತುವಿನ ಅನುಭವ ಹೇಗೆ ದೊರಕುವುದಿಲ್ಲವೋ ಹಾಗೆ ಈ ಕಾರ್ಯವನ್ನು ಮಾಡುವನು ಎಂದು ಇಚ್ಛಿಸಿದರೂ ಆ ಕ್ರಿಯೆ ಮಾಡುವರೆಂಬ ನಿಯಮ ಇಲ್ಲವಾದ್ದರಿಂದ ಆ ಶ್ರುತಿ ಸೂತ್ರಗಳೆರಡು ಜೀವನಿಗೆ ನಿಯತ ಕರ್ತೃತ್ವ ಇಲ್ಲ ಎಂದು ಹೇಳುವ ಅಭಿಪ್ರಾಯ ಉಳ್ಳದೆಂದು ತಿಳಿಬೇಕು. ಕರ್ತೃತ್ವವೇ ಇಲ್ಲ ಎಂಬುದು ಅರ್ಥವಲ್ಲ, ಸ್ವತಂತ್ರ ಕರ್ತೃತ್ವ ಇಲ್ಲ ಎಂದ ಅರ್ಥ. ಇದು ಸಹ ಭಾವಾರ್ಥ. ಕುತೋ ಜ್ಞಾಸ್ಯಾಂ ನಿಯಮಃ ಕ್ರಿಯಾಜ್ಯಾದ್ ಅಸ್ವತಂತ್ರಾದಿತಿ ಭಾವೇನ ಅಸ್ವಾತಂತ್ರ್ಯ ಹೇತುಮಃ. ಜೀವನಿಗೆ ಕರ್ತೃತ್ವ ನಿಯಮ ಇಲ್ಲದಿರುವುದರಿಂದ ಕಾರಣ ಅವನು ಅಸ್ವತಂತ್ರನಾಗಿರುವುದು ಎಂಬ ಅಭಿಪ್ರಾಯದಿಂದ ಜೀವನ ಅಸ್ವಾತಂತ್ರ್ಯಕ್ಕೆ ಕಾರಣವನ್ನು ಹೇಳುವ ಸೂತ್ರ ಓಂ ಶಕ್ತಿ ವಿಪರ್ಯಾತ್ ಓಂ. ಅದನ್ನು ಶ್ರೀ ವೇದವ್ಯಾಸದೇವರೇ ಅದಕ್ಕೆ ಉತ್ತರ ರೂಪ ತೋರಿಸಿದ್ದಾರೆ ಅಂತ ರಾಘವೇಂದ್ರ ಸ್ವಾಮಿಗಳು ಭಾವರೂಪವಾಗಿ ಭಾವಪ್ರದರ್ಶನವನ್ನು ತೋರಿಸುತ್ತಿದ್ದಾರೆ. ಈಶ ಶಕ್ತ್ಯಾಪೇಕ್ಷಾಜ್ಞಸ್ಯ ವಿಷಯ ಯಾವದ್ ಅಲ್ಪಶಕ್ತಿತ್ವಾದ ಸ್ವಾತಂತ್ರ್ಯಮಿತಿ ಶೇಷಃ. ಭಗವಂತನ ಶಕ್ತಿಯ ದೃಷ್ಟಿಯಿಂದ ಜೀವನಿಗೆ ವಿಪರ್ಯಾತ್ ಅಲ್ಪಶಕ್ತಿ ಇರುವುದರಿಂದ ಅಸ್ವಾತಂತ್ರ್ಯವಿದೆ. ಇಲ್ಲಿ ಅಸ್ವಾತಂತ್ರ್ಯವಿದೆ ಎಂಬ ಶೇಷವನ್ನು ಸೇರಿಸಿಕೊಳ್ಳಬೇಕು. ಇತರಸ್ಯ ಸ್ವಾತಂತ್ರ್ಯಮಿಚ್ಛಾಹ, ಈ ಮುಂದಿನ ಕಾರಣದಿಂದಲೂ ಜೀವನಿಗೆ ಅಸ್ವಾತಂತ್ರ್ಯ ಇರುವುದೆಂದು ಹೇಳುವ ಸೂತ್ರ ಓಂ ಸಮಾಧ್ಯಾಭಾವಾಚ್ಛ ಓಂ. ಸಮಾಧಿ ಅಂದರೆ ಅಲಂಬುದ್ಧಿ, ತದಭಾವಚ್ಛ ಅಪೂರ್ಣತ್ವ ಕಾಮಾಚ್ಛ ಅಸ್ವಾತಂತ್ರ್ಯಂ ಜ್ಞಾಯತ ಇತ್ಯರ್ಥಃ. ತತಶ್ಚ ಅನಿಯಮಃ ಇತಿ ಪರಂಪರೆಯಾಯಮೋ ಹೇತೌ ಬೋಧ್ಯೌ. ಸಮಾಧಿ ಎಂದರೆ ಸಾಕು ಎನ್ನುವ ಬುದ್ಧಿ, ಅದಿಲ್ಲದಿರುವುದರಿಂದ ಅಂದರೆ ಪೂರ್ಣಕಾಮನಾಗದಿರುವುದರಿಂದಲೂ
ಜೀವನಿಗೆ ಸ್ವಾತಂತ್ರ್ಯ ಇದೆ ಎಂದು ತಿಳಿಯುವುದೆಂದು ಅರ್ಥ. ಹೀಗೆ ಜೀವನ ಅಸ್ವತಂತ್ರನಾಗಿರುವುದರಿಂದ ಕರ್ತೃತ್ವದ ನಿಯಮ ಇಲ್ಲವೆಂಬುದಾಗಿ ಶಕ್ತಿ ವಿಪರ್ಯಯ ಮತ್ತು ಸಮಾಜಭಾವಗಳೆರಡೂ ಕರ್ತೃತ್ವ ನಿಯಮವನ್ನು ಸಾಧಿಸಲು ಪರಂಪರೆಯಿಂದ ಹೇತುಗಳಾಗಿವೆ ಎಂದು ತಿಳಿಯಬೇಕು. ನನು ಜ್ಞಾಸ್ಯಾತ್ ಸ್ವತಂತ್ರ ಕರ್ತೃತ್ವೇ ಕಥಂ ಕರ್ತೃತ್ವೇ ಇತ್ಯುಕ್ತಿ ಸ್ವತಂತ್ರ ಖಲು ಕರ್ತೃತ್ವೇತ ಆಹಾ. ಜೀವನು ಸ್ವತಂತ್ರವಾಗಿರುವುದರಲ್ಲಿ ಕರ್ತವ್ಯವೆಂದು ಹೇಳುವುದು ಹೇಗೆ? ಸ್ವತಂತ್ರನಾಗಿರುವನೇ ಕರ್ತವ್ಯ ಅಷ್ಟೇ ಎಂಬ ಶಂಕೆಗೆ ಸಮಾಧಾನ ಶ್ರೀ ವೇದವ್ಯಾಸರ ಮುಂದಿನ ಸೂತ್ರ. ಓಂ ಯಥಾ ಚ ತಕ್ಷೋಭಯತಾ ಓಂ ಯಥಾ ತಕ್ಷೋಭಯತಾ ಕಾರಯತ್ಯಾನೇತತ್ವೇನ ಕರ್ತೃತ್ವೇನ ಚ ಉಚ್ಯತೆ ತಥಾ ಜ್ಞಃ ಅಪಿ ಈಶನೀಯತೋ ಅಪಿ ಕರ್ತಾ ಇತಿ ಉಚ್ಯತೆ ಚರ್ತಃ ಚ ಅಸ್ತು ದಾಷ್ಟಾಂತಿಕ ಸಮುಚ್ಚಯಃ. ಹೀಗೊಬ್ಬ ಬಡಗಿ ಉಭಯತ ಕೆಲಸ ಮಾಡಿಸುವ ಯಜಮಾನನ ನಿಯಮಕ್ಕೊಳಪಟ್ಟವನೆಂದು, ಹಾಗೆಯೇ ಕರ್ತವ್ಯವೆಂದು ಹೇಳಲ್ಪಡುವನು. ಹಾಗೆ ಜೀವನು ಭಗವಂತನ ನಿಯಮಕ್ಕೆ ಒಳಪಟ್ಟಿರುವವನನ್ನು ಮತ್ತು ಕರ್ತು ಎಂದು ಎರಡು ರೀತಿಯಲ್ಲಿ ಹೇಳಲು ಸಾಧ್ಯ. ಚ ಶಬ್ದ ದಾಷ್ಟಾಂತಿಕವಾದ ಜೀವನ ಸಮುಚ್ಚಯವನ್ನು ಹೇಳುವುದು ಎಂದು ತಿಳಿಸಿದ್ದಾರೆ. ಕಿಂ ತಕ್ಷವದಸ್ಯ ಕರ್ತೃತ್ವಾಸಕ್ತಿ ಸ್ವಾಧೀನಃ ನ ಇಚ್ಛಾಹ. ಬಡಗಿಗೆ ಕರ್ತೃ ಸಾಮರ್ಥ್ಯವ ಸ್ವಾಧೀನವಾಗಿರುವಂತೆ ಜೀವನಿಗೂ ಕರ್ತೃತ್ವ ಸಾಮರ್ಥ್ಯ ಸ್ವಾಧೀನವೇ ಎಂಬ ಪ್ರಶ್ನೆಗೆ ಅಲ್ಲ ಎಂದು ಉತ್ತರ ನೀಡುವ ಸೂತ್ರ. ಓಂ ಪರಾತ್ತು ತಶ್ರುತೇಹೇ. ತು ಅಂದರೆ ತೂರೇವ ಶಕ್ತಿ ಇತಿ ವಿಭಜ್ಯ ಅಸ್ತಿ. ಜ್ಞಸ್ಯ ಕರ್ತೃತ್ವ ಶಕ್ತಿ ಪರಾದೇವ ಈಶಾನೈವ ತಶ್ರುತೇಃ ಕರ್ತೃತ್ವಂ ಕಾರಣತ್ವಂ ಚ ಇತಿ ಈಶಾದಿ ಅಧೀನತ್ವ ತಶ್ರುತೇಃ ಇತ್ಯರ್ಥಃ. ತು ಶಬ್ದಕ್ಕೆ ಏವ ಎಂದ ಅರ್ಥ. ಶಕ್ತಿ ವಿಪರ್ಯಾತ್ ಎಂಬ ಸೂತ್ರದಿಂದ ಶಕ್ತಿ ಎಂಬ ಪದವನ್ನು ವಿಭಾಗಿಸಿ ಅನುವೃತ್ತಿ ಮಾಡಿಕೊಳ್ಳಬೇಕು. ಜೀವನ ಕರ್ತೃತ್ವ ಶಕ್ತಿ ಪರಾದೇವ ಅಂದರೆ ಭಗವಂತನಿಗೆ ಅಧೀನವಾಗಿಯೇ ಇದೆ. ತಶ್ರುತೇಃ ಕರ್ತೃತ್ವಂ ಕರಣತ್ವಂ ಚ ಭಗವದಧೀನತ್ವ ಹೇಳುವ ಶ್ರುತಿಯಿಂದ ಎಂದು ಅರ್ಥ. ಏವಂ ತರ್ಹಿ ಈಶಸ್ಯೈವ ಸ್ಯಾತ್ ಕರ್ತೃತ್ವಂ ನ ಜ್ಞಸ್ಯೇತಿ ಪುನಃ ಶಾಸ್ತ್ರವೈರ್ತಂ ಇಚ್ಯತಾಹ. ಹಾಗಾದರೆ ಭಗವಂತನಿಗೆ ಕರ್ತೃತ್ವವಿದೆ ಎಂದಾಯಿತು, ಹೊರತು ಜೀವನಿಗಲ್ಲ. ಆದ್ದರಿಂದ ಶಾಸ್ತ್ರವೈರ್ಥ ದೋಷ ಪುನಃ ಬರುವುದು ಆಕ್ಷೇಪಕ್ಕೆ ಸಮಾಧಾನ. ಓಂ ಕೃತ ಪ್ರಯತ್ನಾಪೇಕ್ಷಸ್ಸು ವಿಹಿತ ಪ್ರತಿಷೇಧ ವೈಯರ್ಥಾದಿಭ್ಯ ಓಂ ಎಂಬುದು ವೇದವ್ಯಾಸರ ಸೂತ್ರದಿಂದ ಉತ್ತರವನ್ನು ಕೊಟ್ಟಿದ್ದಾರೆ. ತೂರೇವ ಪರಾ ಇತಿ ಅನುಶಿಷ್ಯತೆ ಕೃತಮಿತಿ ಕರ್ಮಾವತಿ ಉಚ್ಯತೆ ಪ್ರಯತ್ನೇತು ಉಪಲಕ್ಷಣಂ ಅವಿಷಯಾದ್ ವೈಷಮ್ಯಾದ್ ಗೃಹ್ಯತೆ. ಜೀವ ಅನಾದಿ ಕರ್ಮ ಪ್ರಯತ್ನ ಯೋಗ್ಯತಾಪೇಕ್ಷೆಯೇವ ಪರಃ ಜ್ಞಂ ಪ್ರೇರಯತಿ ಇತಿ ಶೇಷಃ. ಕಿಂ ಶಕ್ತಾ ನ ಇಚ್ಛಾಃ ವಿಹಿತ ಇತಿ ವಿಧಿಃ ನಿಷೇಧಶಾಸ್ತ್ರವೈರ್ಥಾಯ ಸ್ವಸ್ಯ ವೈಷಮ್ಯ ನೈರ್ಗುಣ್ಯ ನಿರಾಸಾಯ ಇತಿ ಚ ಅರ್ಥಃ. ಏತದರ್ಥಮೇವ ಕರ್ಮಾದ್ಯಪೇಕ್ಷೆ ಇತಿ ಭಾವಃ ಪ್ರಾಗುಕ್ತ ವೈಷಮ್ಯಾದ್ಯತ ಆದಿಪದೇನ ಸ್ಮಾರಿತಂ ಇತಿ ಜ್ಞೇಯಂ. ತು ಶಬ್ದಕ್ಕೆ ಏವ ಎಂಬ ಅರ್ಥ. ಪರ ಎಂಬ ಶಬ್ದ ಅನುವೃತ್ತವಾಗುವುದು. ಕೃತ ಎಂಬ ಪದವು ಕರ್ಮ ಎಂಬ ಅರ್ಥವನ್ನು ಹೇಳುವುದು. ಪ್ರಯತ್ನ ಎಂಬ ಪದವು ಉಪಲಕ್ಷಣ. ಆದಿ ಪದದಿಂದ ಅವೈಷಮ್ಯ ಮೊದಲಾದವುಗಳನ್ನು ಗ್ರಹಿಸಬೇಕು. ಜೀವನ ಅನಾದಿ ಕರ್ಮ, ಪ್ರಯತ್ನ ಮತ್ತು ಯೋಗ್ಯತೆ ಇವುಗಳನ್ನು ಅಪೇಕ್ಷಿಸಿಯೇ ಭಗವಂತನು ಜೀವನನ್ನು ಪ್ರೇರಿಸುವನು. ಭಗವಂತನು ಜೀವನನ್ನು ಪ್ರೇರಿಸುವನು ಎಂಬ ಶೇಷವನ್ನು ಇಲ್ಲಿ ಸೇರಿಸಲಾಗಿದೆ. ಭಗವಂತನು ಕರ್ಮಾದಿಗಳನ್ನು ಅಪೇಕ್ಷಿಸುವುದು ಸಾಮರ್ಥ್ಯ ಇಲ್ಲದಿರುವುದೆಂದೇನು ಎಂಬ ಶಂಕೆಗೆ ಅಲ್ಲ ಎಂದು ಉತ್ತರ.
ಈ ಕೊಡುವ ಸೂತ್ರ ಭಾಗ ವಿಹಿತ ಎಂದು ವಿಧಿ ನಿಷೇಧ ಶಾಸ್ತ್ರಗಳು ವ್ಯರ್ಥವಾಗುವುದಕ್ಕಾಗಿಯೇ ತನಗೆ ವೈಷಮ್ಯ ನೈರ್ಗುಣ್ಯಾದಿಗಳನ್ನು ನಿರಾಕರಿಸಲು ಎಂದು ಶಬ್ದದ ಅರ್ಥ ತನಗೆ ವೈಷಮ್ಯ ನೈರ್ಗುಣ್ಯಗಳ ಪರಿಹಾರಕ್ಕಾಗಿಯೇ ಭಗವಂತನು ಕರ್ಮಾದಿಗಳನ್ನು ಅಪೇಕ್ಷಿಸುವುದು ಎಂದು ಭಾವ. ಹೀಗೆ ಹಿಂದೆ ಹೇಳಲ್ಪಟ್ಟ ವೈಷಮ್ಯಾದಿಗಳು ಇಲ್ಲದಿರುವುದು ಇಲ್ಲಿ ಆದಿಪದದಿಂದ ಜ್ಞಾಪಿತವಾಗಿದೆ ಅಂತ ತಿಳಿಯಬೇಕು. ಹೀಗೆ ತತ್ವಮಂಜರಿಯಲ್ಲಿ ವೇದವ್ಯಾಸರು ಸೂತ್ರವನ್ನು ಹಿಡಿದು ತಮ್ಮ ಭಾವಾರ್ಥವನ್ನು ತಿಳಿಸುವುದರ ಮೂಲಕ ಜೀವನ ಕರ್ತೃತ್ವವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ವೇದವ್ಯಾಸರ ಸೂತ್ರಗಳು ಮತ್ತು ಶ್ರೀಮದಾನಂದ ತೀರ್ಥರಿಂದ ಅವರ ಗುರು ಪರ್ಯಂತವಾಗಿ ಹೇಳಿದ ಶಾಸ್ತ್ರಾರ್ಥ ಭಾವವನ್ನು ಶ್ರೀಮದ್ ರಾಘವೇಂದ್ರ ತೀರ್ಥರು ತಮ್ಮ ಭಾಷೆಯಲ್ಲಿ ತಮ್ಮ ಮಾತಿನಲ್ಲಿ ತಿಳಿಸಿರುವ ಗ್ರಂಥ ತಂತ್ರ ದೀಪಿಕಾ ಎಂಬುದು. ಇಲ್ಲಿ ಭಾವಪ್ರಧಾನವಾಗಿ ಜೀವನ ಕರ್ತೃತ್ವವನ್ನು ತಿಳಿಸಿದ್ದಾರೆ. ಭಾವಪ್ರಧಾನ ಅಂದರೆ ಏನು ಅಂತ ನಾವು ತಿಳಿಯಬೇಕು. ಅದರ ಅರ್ಥವನ್ನು ಜೀವಕರ್ತ ಎಂಬುದಕ್ಕಂಥದ್ದು ಮೇಲ್ನೋಟಕ್ಕೆ ಸರಿಯಲ್ಲ ಎಂದು ಕಂಡರೂ ಭಾವಪ್ರಧಾನವಾಗಿ ಕಂಡಾಗ ಸ್ವತಂತ್ರ ಕರ್ತನಲ್ಲ ಎಂಬುದನ್ನು ತಿಳಿದುಕೊಳ್ಳಬೇಕು ಎಂದರ್ಥ. ಒಬ್ಬ ವ್ಯಕ್ತಿ ಮನೆಯಲ್ಲಿಲ್ಲ, ಜೀವಂತನಾಗಿದ್ದಾನೆ ಅಂತ ಹೇಳಿದರೆ ಹೊರಗೆ ಹೋಗಿದ್ದಾನೆ ಎಂದು ತಿಳಿಯಬೇಕು. ಒಬ್ಬ ವ್ಯಕ್ತಿ ಊಟ ಮಾಡದೆ ದಪ್ಪ ಶರೀರವನ್ನು ಚೆನ್ನಾಗಿ ಬೆಳೆಸಿಕೊಂಡಿದ್ದಾನೆಂದರೆ ರಾತ್ರಿ ಊಟ ಮಾಡುತ್ತಾನೆ ಅಂತ ತಿಳಿಯಬೇಕು. ಹೀಗೆ ಇದು ಭಾವವನ್ನು ತಿಳಿಯಬೇಕು. ಅಂದರೆ ಆ ಮಾತಿನಲ್ಲಿ ದಷ್ಟಪುಷ್ಟ ವ್ಯಕ್ತಿಯ ಭಾವ ಆಹಾರದಿಂದಲೇ ಸಾಧ್ಯ. ದೇವದತ್ತ ಮನೆಯಲ್ಲಿಲ್ಲ ಅಂದರೆ ಹೊರಗೆ ಹೋಗಿದ್ದಾನೆ ಎಂಬುದು ಭಾವ. ಹಾಗೆ ಜೀವನ ಕರ್ತೃತ್ವ ಎಂಬುದು ಅಸ್ವತಂತ್ರ ಕರ್ತೃತ್ವ ಎಂದು ತಿಳಿಯಬೇಕು. ಸ್ವತಂತ್ರ ಕರ್ತೃತ್ವ ಎಂದು ಎಂದೂ ವೇದವ್ಯಾಸರು ತಿಳಿಸ್ತಾ ಇಲ್ಲ. ಅದರ ಭಾವಾರ್ಥವನ್ನು ಸರಿಯಾಗಿ ತಿಳಿಯಬೇಕೆಂದು ಶ್ರೀಮದ್ ರಾಘವೇಂದ್ರ ತೀರ್ಥರು ತಂತ್ರದೀಪಿಕಾ ಎಂಬ ಗ್ರಂಥದಲ್ಲಿ ಜೀವನ ಕರ್ತೃತ್ವವನ್ನು ಚೆನ್ನಾಗಿ ವಿಶೇಷವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿ ಕರ್ತೃತ್ವವನ್ನು ತಿಳಿಯೋಕ್ಕೋಸ್ಕರವಾಗಿ ಪ್ರತ್ಯಕ್ಷ ಪ್ರಮಾಣವಿದೆ, ಅನುಮಾನ ಪ್ರಮಾಣವಿದೆ, ಆಗಮ ಪ್ರಮಾಣವಿದೆ. ಯಾವುದೇ ಶಬ್ದವನ್ನು ಭಾವಾರ್ಥದಲ್ಲಿ ನೋಡಿ, ಯಾವ ಶಬ್ದದ ಅರ್ಥಕ್ಕೆ ಅರ್ಥವನ್ನು ತಿಳಿದಾಗ ಅರ್ಥಾಪತ್ತಿ ಎಂದಾಗುತ್ತೆ. ಅರ್ಥಕ್ಕೆ ಅರ್ಥ ಇನ್ನೊಂದು ಹುಟ್ಟಿಸಬೇಡಿ, ಅದು ಒಳಗಡೆ ಇರತಕ್ಕಂಥ ಭಾವವನ್ನು ತಿಳಿದುಕೊಳ್ಳಿ. ಆಗ ನಿಜವಾದ ಅರ್ಥ ಯಥಾರ್ಥ ಜ್ಞಾನ ನಮಗೆ ಗೋಚರಿಸುವುದಲ್ಲದೆ ಇಡೀ ಶಾಸ್ತ್ರ ಪ್ರಪಂಚದಲ್ಲಿ ಶಾಸ್ತ್ರ ಇರುವುದೇ ಏತಕ್ಕೋಸ್ಕರವಾಗಿ, ಅದರ ಸದುಪಯೋಗ ಎಲ್ಲಿದೆ, ಅದರ ಉತ್ಪತ್ತಿ ಯಾಕಾಯಿತು, ಎಲ್ಲ ಪ್ರಶ್ನೆಗೂ ಉತ್ತರ ಒಂದು ಜೀವನ ಕರ್ತೃತ್ವ ಎಂಬ ಭಾವಚಿಂತನೆಯನ್ನು ಮಾಡಿದಾಗ. ಜೀವ ಎಂದಿಗೂ ಸ್ವತಂತ್ರ ಕರ್ತನಲ್ಲ, ಆದರೆ ಅವನಲ್ಲಿ ಅಸ್ವತಂತ್ರ ಕರ್ತೃತ್ವ ಇದೆ. ಆದ್ದರಿಂದ ವಿಧಿ ನಿಷೇಧಕ್ಕೆ ಒಳಪಟ್ಟಿದ್ದಾನೆ. ಎಲ್ಲರೂ ನಮ್ಮ ವ್ಯವಹಾರದಲ್ಲಿ ನಾನು ಮಾತಾಡುತ್ತಿದ್ದೇನೆ ಎಂದು ತಿಳಿಯುತ್ತೇವೆ ಹೊರತು ಪರಮಾತ್ಮನಲ್ಲಿ ಮಾತಾಡುತ್ತಿದ್ದೇನೆ ಅಂತ ಯಾರಿಗೆ ತಾನೇ ಜ್ಞಾನ ಬರುತ್ತದೆ? ಇದು ನಮ್ಮ ಸಾಕ್ಷ್ಯ ಸಿದ್ಧವಾದ ವಿಷಯ. ಇಲ್ಲಿ ಅರ್ಥವೇನು? ನಾನು ಎಂದರೆ ಭಗವಂತನ ಜೊತೆಯಲ್ಲಿ ನಾನು ಮಾತಾಡುತ್ತಿದ್ದೇನೆ ಎಂಬುದು ಭಾವಾರ್ಥ. ಭಗವಂತ ಈ ಮನುಷ್ಯ ಶರೀರ ಕೊಟ್ಟ, ಇಷ್ಟು ಇಂದ್ರಿಯಗಳನ್ನು ಕೊಟ್ಟ, ಜ್ಞಾನವನ್ನು ಕೊಟ್ಟ, ಅದರಿಂದ ಮಾತಾಡುತ್ತಿದ್ದೇನೆ ಎಂಬುದು ಭಾವಾರ್ಥ. ಗುರುಗಳ ಅನುಗ್ರಹ, ಮಾತಾಪಿತರ ಅನುಗ್ರಹ, ದೇವತೆಗಳ ಅನುಗ್ರಹದಿಂದ ಮಾತಾಡುತ್ತಿದ್ದೇನೆ ಎಂಬುದು ಭಾವಾರ್ಥ. ಈ ಭಾವಾರ್ಥವನ್ನು ನಾನು ಮಾತಾಡುತ್ತಿದ್ದೇನೆ ಎಂದು ಹೇಳಿದಾಗ ನಾನು ಸ್ವತಂತ್ರ ಎಂದು ಯಾರು ಭ್ರಮಿಸಬಾರದು. ಇಲ್ಲಿ ಭಾವವನ್ನು ನಾವು ಅಂಗೀಕಾರ ಮಾಡಬೇಕು. ಅದಕ್ಕೋಸ್ಕರವಾಗಿ ಶ್ರೀಮದ್ ರಾಘವೇಂದ್ರ ತೀರ್ಥರು ಭಾವ ಪ್ರದರ್ಶನ ಪೂರ್ವಕವಾಗಿ ಜೀವನ ಕರ್ತೃತ್ವವನ್ನು ಹೇಗೆ ತಿಳಿಯಬೇಕು ಎಂಬುದನ್ನು ಸೂತ್ರಗಳ ಜೊತೆಯಲ್ಲಿ, ಅಂದರೆ ವೇದವ್ಯಾಸರ ಸಂಪರ್ಕದಿಂದ ವೇದವ್ಯಾಸರ ಎದುರಿನಲ್ಲಿ ನಿಂತು ಆ ಭಾವಾರ್ಥವನ್ನು ನಾವು ನೋಡಿದಾಗ ಜೀವನ ಕರ್ತೃತ್ವ ಸಿದ್ಧಿಸುತ್ತದೆ ಎಂಬುದನ್ನು ಜಾಗೃತ ಮಾಡಿದ್ದಾರೆ. ಸ್ವತಃ ತಾವೇ ಅದರಲ್ಲಿ ಉತ್ತೀರ್ಣರಾಗಿದ್ದಾರೆ. ಯಾವಾಗ ಜೀವನ ಅಸ್ವತಂತ್ರ ಕರ್ತೃತ್ವವನ್ನು ಚೆನ್ನಾಗಿ ತಿಳಿದಾಗ
ತಾರತಮ್ಯ ಜ್ಞಾನ ಅತಿಶಯವಾಗಿ ತಿಳಿದು ಬರುತ್ತದೆ. ತಾರತಮ್ಯ ಜ್ಞಾನ ಅತಿಶಯವಾಗಿ ತಿಳಿದಾಗ ಭಗವಂತನ ಪ್ರಸಾದ ಶೀಘ್ರವಾಗಿ ನಮಗೆ ಬರುತ್ತದೆ. ಇದು ರಾಘವೇಂದ್ರ ಸ್ವಾಮಿಗಳಲ್ಲಿ ಆಗಿರತಕ್ಕಂಥದ್ದು. ರಾಘವೇಂದ್ರ ಸ್ವಾಮಿಗಳ ಹಿಂದಿನ ಅವತಾರದಲ್ಲಿ ಭಗವಂತನ ವಿಶೇಷ ಅನುಗ್ರಹವನ್ನು ವಿಶೇಷ ಉಪಾಸನೆಯಿಂದ ಪಡೆದುಕೊಂಡರು. ಅದನ್ನು ನಾವು ಮುಂದೆ ತಿಳಿಯಲಿದ್ದೇವೆ. ಪ್ರಹ್ಲಾದ ವರದ ಎಂಬುದರಲ್ಲಿ ನಾವು ನೋಡಿದಾಗ ಅದು ನರಸಿಂಹದೇವರ ಚರಿತ್ರೆಯಾಗಿದೆ. ಭಾಗವತ ಸಪ್ತಮ ಸ್ಕಂದವೇ ಆಗಿದೆ. ಭಾಗವತದಲ್ಲಿ ಸಪ್ತಮ ಸ್ಕಂದದಲ್ಲಿ ಹೇಳಿದ ವರ್ಣಾಶ್ರಮ ಧರ್ಮವೇ ಆಗಿದೆ. ಆದ್ದರಿಂದ ಪ್ರಹ್ಲಾದ ವರದ ಅಂತ ಹೇಳಿದಾಗ ಭಾಗವತದ 7ನೇ ಸ್ಕಂದದ ಅಲ್ಲಿರ್ತಕ್ಕಂಥ ಸಹಸ್ರ ಅಕ್ಷರಗಳು ಎಲ್ಲವೂ ನರಸಿಂಹ ರೂಪಿಯಾಗಿ ನಿಲ್ಲುತ್ತದೆ. ಅದಕ್ಕೆ ಪ್ರಾರ್ಥನೆ ರೂಪವಾಗಿ ಪ್ರೇರಣಾ ಶಕ್ತಿಯಾಗಿ ನಿಲ್ಲತಕ್ಕಂಥವನು ಪ್ರಹ್ಲಾದರಾಜರು. ನಾವು ಆ ರೀತಿಯಲ್ಲಿ ಭಾವಪ್ರಧಾನವಾಗಿ ನಾವು ಪ್ರಹ್ಲಾದ ವರದ ಅಂತ ತಿಳಿದಾಗ ನಮಗೆ ಚರಿತ್ರೆ ಮುಖ್ಯವಾಗುವುದಿಲ್ಲ, ಭಾವ ಮುಖ್ಯವಾಗುತ್ತದೆ, ಭಕ್ತಿ ಮುಖ್ಯವಾಗುತ್ತದೆ, ಜೀವನ ಪ್ರಯತ್ನ ಮುಖ್ಯವಾಗುತ್ತದೆ. ಜೀವನ ಪ್ರಯತ್ನ ಅವನ ಯೋಗ್ಯತೆಯನ್ನು ತಿಳಿಸಿಕೊಡುತ್ತದೆ, ಭಗವಂತನ ಅನುಗ್ರಹವನ್ನು ತಿಳಿಸಿಕೊಡುತ್ತದೆ. ಇದು ಜೀವರನ್ನು ಶ್ರೇಷ್ಠ ತರಗತಿಯಲ್ಲಿ ಕುಡಿಸಲು ಸಾಧ್ಯವಾಗುತ್ತದೆ. ಆದ್ದರಿಂದ ಪುರಂದರದಾಸರು ಪ್ರಹ್ಲಾದ ವರದ ಎಂದು ಹೇಳಿದ್ದಾರೆ. ನಾವು ತಂತ್ರದೀಪಿಕೆಯಿಂದ ನಾವು ಪ್ರಹ್ಲಾದ ವರದನನ್ನು ಆರಾಧಿಸಬಹುದು, ನರಸಿಂಹದೇವನನ್ನು ಆರಾಧಿಸಬಹುದು. ಆ ನರಸಿಂಹದೇವನೇ ನಮ್ಮ ಬಿಂಬರೂಪ. ಅಜ್ಞಾತವಾದ ಬಿಂಬನನ್ನು ಹೇಗೆ ನಾವು ಉಪಾಸನೆ ಮಾಡುವುದು? ನರಸಿಂಹ ರೂಪಿ ಎಂದು ತಿಳಿದು ನಾವು ಉಪಾಸನೆ ಮಾಡಬೇಕು ಎಂಬುದು ಶಾಸ್ತ್ರೋಕ್ತವಾಗಿದೆ. ಇದೆಲ್ಲವೂ ಭಾವರೂಪದಿಂದ, ಅಂದರೆ ಭಾವ ಎಂಬತಕ್ಕಂಥದ್ದು ಏನು? ನಾವು ಮೇಲೆ ತೋರುವ ಶಬ್ದದ ಅರ್ಥವಲ್ಲ, ಅರ್ಥದೊಳಗಿರತಕ್ಕಂಥ ಮರ್ಮವನ್ನು ತಿಳಿಯುವುದಕ್ಕೆ ಭಾವ ಎಂದ ಹೆಸರು. ಈ ಭಾವಾರ್ಥವನ್ನು ಮುಖ್ಯವಾಗಿಟ್ಟುಕೊಂಡು ತಂತ್ರದೀಪಿಕಾ ಹೊರಟಿದೆ. ಇಲ್ಲಿ ಜೀವನ ಕರ್ತೃತ್ವವನ್ನು ಭಾವಪೂರ್ಣವಾಗಿ ಶ್ರೀಮದ್ ರಾಘವೇಂದ್ರ ತೀರ್ಥರು ನಮಗೆ ಉಪದೇಶಿಸುತ್ತಿದ್ದಾರೆ. ಇದನ್ನು ಪುರಂದರದಾಸರು ಪ್ರಹ್ಲಾದ ವರದ ಹೀಗೆ 10 ಜನ ವರದರನ್ನು ಗುರುತಿಸಿದ್ದಾರೆ. ಇವೆಲ್ಲವೂ ಜೀವನ ಪ್ರಕರಣವೆಂದು ನಮಗೆ ಉಪಾಸನೆಗೆ ಬಹಳ ಅನುಗ್ರಹ ರೂಪವಾಗಿದೆ. ಆದ್ದರಿಂದ ಶ್ರೀ ಪುರಂದರದಾಸರಿಗೆ ನಾವು ವಿಶೇಷ ಆಕಾರವಾಗಿ ಸ್ಮರಣೆ ಮಾಡುತ್ತಾ ನಮಸ್ಕರಿಸಬೇಕು. ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ನಾವು ಭೂಯಿಷ್ಠ ಅಂತ ನಮ್ಮ ಉಕ್ತಿಮಿದೇಮ ಅಂತ ಹೇಳಿ ವಿನಮ್ರವಾಗಿ ನಂಬಿಸಬೇಕು. ಇದು ಸಾಧ್ಯವಾದದ್ದು ಈ ಮನುಷ್ಯ ಜನ್ಮ ಬಂದಿದ್ದರಿಂದ. ಮನುಷ್ಯ ಜನ್ಮ ಬರುವುದಕ್ಕೆ ಕಾರಣವೇನು? ನಮ್ಮ ಕಾಮಕರ್ಮಗಳು, ನಮ್ಮ ಇಚ್ಛಾ, ನಮ್ಮ ಪ್ರಯತ್ನ ಮತ್ತು ಭಗವಂತನ ಅಪೇಕ್ಷೆ, ಭಗವಂತನ ಅನುಗ್ರಹದಿಂದ ಬಂದಿದೆ. ಇಲ್ಲಿ ನಾವು ಪ್ರಯತ್ನ ಮಾಡುತ್ತೇವೆ ಎಂದು ಹೇಳಿ ಭಗವಂತ ನಮಗೆ ಮನುಷ್ಯ ಜನ್ಮವನ್ನು ಕೊಟ್ಟಿರುವುದು. ಅದಕ್ಕೋಸ್ಕರವಾಗಿ 10 ಇಂದ್ರಿಯಗಳನ್ನು ಕೊಟ್ಟಿರುವುದು. ಇಲ್ಲಿ ನಾವು ಪ್ರಯತ್ನವನ್ನೇ ಮಾಡದೇ ಇದ್ದರೆ ಮನುಷ್ಯ ಜನ್ಮವನ್ನು ನಾವು ಕೇಳಿಕೊಂಡಿದ್ದು ವ್ಯರ್ಥವಾಗುತ್ತದೆ. ಉಳಿದ ಯಾವ ಪ್ರಾಣಿಗಳು 10 ಇಂದ್ರಿಯ ಜಾಗೃತವಾಗಿರುವುದಿಲ್ಲ. ನಮಗೆ 10 ಇಂದ್ರಿಯಗಳು ಜಾಗೃತವಾಗಿದೆ. 10 ಇಂದ್ರಿಯಕ್ಕೆ ಜೊತೆಯಲ್ಲಿ ಮನಸ್ಸು ಎಂಬತಕ್ಕ 11ನೇ ಇಂದ್ರಿಯವೂ ಸಹ ಭಗವಂತನ ವಿಷಯದಲ್ಲಿ ಕೇಳುವುದಕ್ಕೆ, ನಡೆಯುವುದಕ್ಕೆ, ಅವನ ಪ್ರೀತಿ ಸಂಪಾದನೆ ಮಾಡೋಕ್ಕೆ ಅನುಕೂಲವಾಗಿದೆ. ಇಲ್ಲಿ ನಾವು ಮಾಡಬೇಕಾಗಿದ್ದದ್ದು ನಾವು ಶತರೂಪವಾದ ಪ್ರಯತ್ನ, ಅದಕ್ಕೆ 100% ಪ್ರಯತ್ನವನ್ನು ನಾವು ಮಾಡಲೇಬೇಕು. ಹುಟ್ಟಿನಿಂದ ಸಾಯುವ ತನಕ ಪ್ರಯತ್ನವನ್ನು ಮುಂದುವರಿಸಬೇಕು. ಈ ಪ್ರಯತ್ನಕ್ಕೋಸ್ಕರವಾಗಿ ಭಾವಾರ್ಥದಲ್ಲಿ ಮನುಷ್ಯ ಜನ್ಮ ಬಂದಿದೆ ಎಂದು ತಿಳಿಯಿರಿ. ತಂತ್ರದೀಪಿಕೆಯಿಂದ ಶ್ರೀಮದ್ ರಾಘವೇಂದ್ರ ತೀರ್ಥರು ತಿಳಿಸ ಜೀವ ಕರ್ತೃತ್ವದ ಒಟ್ಟು ಭಾವಾರ್ಥ ಏನು, ಮನುಷ್ಯ ಜನ್ಮ ಸಾರ್ಥಕ್ಯತೆಯನ್ನು ಹೇಗೆ ಮಾಡಿಕೊಳ್ಳುವುದು ಎಂಬುದೇ ಆಗಿದೆ. ಈ ಮನುಷ್ಯ ಜನ್ಮ ಬಂದಿದ್ದು ನಮ್ಮ ತಂದೆ ತಾಯಿ ಅನುಗ್ರಹ ವಿಶೇಷದಿಂದ. ತಂದೆ ತಾಯಿ ಇರುವಿಕೆ ನೆರವಾದ ಗುರು ಹಿರಿಯ ಅನುಗ್ರಹ ವಿಶೇಷ. ಇವರಲ್ಲಿ ತತ್ವಾಭಿಮಾನಿ ದೇವತೆಗಳು ನಿಂತು ಈ ವಿಶೇಷವಾದ ಗುಣವನ್ನು, ಶಕ್ತಿಯನ್ನು, ಕಾರ್ಯವನ್ನು ವ್ಯಕ್ತಪಡಿಸಿದ್ದಾರೆ. ಆದ್ದರಿಂದ ಅವರ ವಿಶೇಷ ಅನುಗ್ರಹ ಇವರೆಲ್ಲರಲ್ಲಿಯೂ ಶ್ರೀಮದಾನಂದ ತೀರ್ಥರೇ ಗ್ರಂಥ ರೂಪದಲ್ಲಿ ಇದ್ದು, ಶಾಸ್ತ್ರ ರೂಪದಲ್ಲಿ ಇದ್ದು,
ಶಕ್ತಿ ಜ್ಞಾನ ಬಲ ರೂಪ ಎಲ್ಲ ರೂಪದಲ್ಲಿ ಇದ್ದು ವಾಯುದೇವರು ನಮ್ಮಲ್ಲಿ ಉಸಿರಾಗಿ ಶಕ್ತಿಯಾಗಿ ನಮ್ಮನ್ನು ದೇವತೆಗಳ ಮೂಲಕವಾಗಿ ತಂದೆ ತಾಯಿಗಳ ಮೂಲಕ ಗುರು ಹಿರಿಯ ರೂಪವಾಗಿ ನಮಗೆ ಜ್ಞಾನೋಪದೇಶ ಮಾಡುತ್ತಿದ್ದಾರೆ. ಆದ್ದರಿಂದ ಅವರ ವಿಶೇಷವಾದ ಅನುಗ್ರಹವನ್ನು ನಾವು ಪ್ರಾರ್ಥಿಸಲೇಬೇಕು. ಆಚಾರ್ಯ ಶ್ರೀಮದಾಚಾರ್ಯ ಸ್ವಂತಮೇ ಜನ್ಮ ಜನ್ಮನಿ ಎಂಬ ಭಾವಪೂರ್ವಕವಾಗಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಆದರೂ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ, ಅವನೇ ನಮ್ಮ ಬಿಂಬ. ವಾಯುದೇವರು ಸಹ ನಮ್ಮ ಬಿಂಬನ ಅನುಮತಿಯಂತೆ ಆಜ್ಞೆಯಂತೆ ಈ ಕೆಲಸ ಮಾಡುತ್ತಿದ್ದಾರೆ. ಆದ್ದರಿಂದ ನಾವು ಪೂರ್ಣವಾಗಿ ಯಾರಲ್ಲಿ ನಾವು ಶರಣ ಹೊಂದಬೇಕು? ನಮ್ಮ ಬಿಂಬನನ್ನೇ ಶರಣ ಹೊಂದಬೇಕು. ಆದ್ದರಿಂದ ಇದಕ್ಕೆ ಬಿಂಬೋಪಾಸನೆ ಅಂತ ಹೆಸರು. ಬಿಂಬೋಪಾಸನೆಯಲ್ಲಿ ಪೂರ್ಣನಾದ ಭಗವಂತನೇ ನಾವು ಹೇಗೆ ಅವನ ಅನುಗ್ರಹ ರೂಪವನ್ನು ಚಿಂತಿಸುವುದು ಅಂದರೆ ಭೂಯಿಷ್ಠಾಂತೆ ನಮ ಉಕ್ತಿವಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿವಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿವಿದೇಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯ ರಮಣಕ್ಕೆ ಪ್ರಾಣ ಅಂತ ಶ್ರೀಕೃಷ್ಣಾರ್ಪಣ. ಹರಿ ಓಂ, ಹರಿ ಓಂ, ಹರಿ ಓಂ.